ರೇಣುಕಸ್ವಾಮಿ ಕೊಲೆ ಕೇಸ್ ಇಂದು ದರ್ಶನ್ ಪಾಲಿಗೆ ಬಿಗ್ ಡೇ. ಮಾಫಿ ಸಾಕ್ಷಿ ಕೋರಿ ಸಲ್ಲಿಸಿದ ಅರ್ಜಿ ಕುರಿತು ಇವತ್ತು ತೀರ್ಪು. ರೇಣುಕಸ್ವಾಮಿ ಕೊಲೆ ಕೇಸ್ ಇಂದು ದರ್ಶನ್ ಪಾಲಿಗೆ ಬಹಳ ಬಿಗ್ ಡೇ. ಮಾಫಿ ಸಾಕ್ಷಿ ಕೋರಿ ಸಲ್ಲಿಸಿದ ಅರ್ಜಿ ಕುರಿತು ಇವತ್ತು ತೀರ್ಪು. ಅರ್ಜಿ ವಿಚಾರಣೆ ನಡೆಸಿರುವ 59ನೇ ಸೆಕ್ಷನ್ ಕೋರ್ಟ್ A14 ಆರೋಪಿ ಪ್ರದೋಷ್ ಇಲ್ಲಿ ಮಾಫಿ ಸಾಕ್ಷಿ ಪ್ರದೋಷ್ ಅವರ ಸಾಕ್ಷಿ ಪರಿಗಣನೆ ಆಗುತ್ತಾ ಅಂತ ಇವತ್ತು ಎಲ್ಲರ ಚಿತ್ತ ಇವತ್ತು ಬೆಂಗಳೂರು ಸೆಕ್ಷನ್ ಕೋರ್ಟ್ನತ್ತ ಇರುವಂತದ್ದು. ಪರಿಗಣಿಸಿದ್ರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಹಾಗಾದ್ರೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಆಲ್ರೆಡಿ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ಇವತ್ತು ಅವರ ಪಾಲಿಗೆ ಒಂದು ರೀತಿಯಾಗಿ ಬಿಗ್ ಡೇ. ಯಾಕೆಂದ್ರೆ ಮಾಫಿ ಸಾಕ್ಷಿ ಕೋರಿದ ಆ ಅರ್ಜಿ ಇವತ್ತು ಅರ್ಜಿ ವಿಚಾರಣೆ ಆಗಿದೆ. ಇವತ್ತು ತೀರ್ಪು ಹೊರಬೀಳಲಿದೆ. ಸದ್ಯ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಕಾರಣ ಆಗಿದ್ದ ದರ್ಶನ್ ಜೊತೆಗಿನ ಮುನಿಸು. ಹಾಗಾದ್ರೆ 20 ದಿನಗಳ ಹಿಂದೆಯೇ ದರ್ಶನ್ ಬಿಟ್ಟು ಪ್ರತ್ಯೇಕವಾಗಿದ್ದಂತೆ ಇಲ್ಲಿ ಪ್ರದೋಷ್ ಒಂದೇ ಬ್ಯಾರಕ್ನಲ್ಲಿದ್ರು, ದೂರ ಇದ್ರು ಇವರಿಬ್ಬರು ಅಂತ ತಿಳಿದು ಬರ್ತಾ ಇದೆ. ದರ್ಶನ್ ಜೊತೆ ಬ್ಯಾರಕ್ನಲ್ಲಿ ಸರಿ ಹೋಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರಂತೆ. ಸಮಸ್ಯೆ ಆಗ್ತಿದೆ ಎಂದು ಜೈಲಾಧಿಕಾರಿಗಳ ಬಳಿ ಹೇಳಿಕೊಂಡಿದ್ರಂತೆ ಇಲ್ಲಿ ಪ್ರದೋಷ್. ಇದೇ ಕಾರಣಕ್ಕಾಗಿ ಪ್ರತ್ಯೇಕ ಸೆಲ್ಗೆ ಶಿಫ್ಟ್ ಮಾಡುವಂತೆ ಪ್ರದೋಷ್ ಮನವಿ ಮಾಡಿದ್ರಂತೆ. ಜೈಲುವಾಸಕ್ಕೆ ನೀವೇ ಕಾರಣ ಎಂದು ದರ್ಶನ್ ಜೊತೆ ಮನಸ್ತಾಪ ಆಗಿತ್ತು ಅಂತ ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂತದ್ದು. ರೇಣುಕಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆಯಾಗಿದೆ. ಇವತ್ತು ತೀರ್ಪು ಬೀಳಲಿದೆ. ಇವತ್ತು ಎಲ್ಲರ ಚಿತ್ತ ಈ ಆದೇಶದತ್ತ ಇರುವಂತದ್ದು. ಹಾಗಾಗಿ ಕೋರ್ಟ್ ಮಾಫಿ ಸಾಕ್ಷಿ ಪರಿಗಣಿಸಿದೆ. ನಟ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರೋಹನ್, ಇವತ್ತು ದರ್ಶನ್ ಪಾಲಿಗೆ ಬಿಗ್ ಡೇ ಅಂತಾನೆ ಹೇಳ್ಬೋದು. ಒಂದು ವೇಳೆ ಕೋರ್ಟು ಮಾಫಿ ಸಾಕ್ಷಿ ಪರಿಗಣನೆ ಮಾಡಿದ್ರೆ ನಟ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಹಾಗಾದ್ರೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸದ್ಯ ಡೀಟೇಲ್ಸ್ ಕೊಡೋದಾದ್ರೆ ರೋಹನ್. ರೇಣುಕಸ್ವಾಮಿ ಪ್ರಕರಣದಲ್ಲಿ ಇಂದು ಬಿಗ್ ಡೇ ಅಂತ ಹೇಳ್ಬೋದು. ಬೆಂಗಳೂರಿನ 59 CCH ಕೋರ್ಟ್ ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಆಗಲು ಈಗ ಕೋರಿ ಸಲ್ಲಿಸಿರ್ತಕ್ಕಂಥ ಅರ್ಜಿ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಈಗಾಗಲೇ ಪ್ರದೋಷ್ ಪರ ವಾದ ಕೂಡ ಮಂಡಿಸಲಾಗಿತ್ತು. ಏನು ಮಾಫಿ ಸಾಕ್ಷಿಯನ್ನಾಗಿಸಲು SPP ಕೂಡ ಷರತ್ತು ಬದ್ಧವಾಗಿ ಕೂಡ ಒಪ್ಪಿಗೆ ಸೂಚಿಸಿತ್ತು. ಹೀಗಾಗಿ ಇಂದು ವಿಚಾರಣೆ ಕುತೂಹಲ ಮೂಡಿಸಿತ್ತು. ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕಾ ವಿಚಾರದಲ್ಲಿ ಈಗ ಉಳಿದ ಆರೋಪಿ ಪರ ತಮ್ಮ ಸಾಧ್ಯತೆ. ಇದೇ ವೇಳೆ ಮಾಫಿ ಸ್ಥಾನಮಾನ ನೀಡುವುದಕ್ಕೆ ದರ್ಶನ್ ಪರ ವಕೀಲರಿಂದಲೂ ಕೂಡ ಈಗ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದೆ. ಎಲ್ಲರ ವಾದ ಇವೆಲ್ಲ ಏನಿದೆ ವಾದ ಆಲಿಸಿದ ಬಳಿಕ ಕೋರ್ಟ್ನ ದತ್ತ ನಿರ್ಧಾರ ಈಗ ಕೈಗೊಳ್ಳಲಿದೆ. ಒಂದು ವೇಳೆ ಕೋರ್ಟ್ ಪ್ರದೋಷನ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನು ಪರಿಗಣಿಸಿದ್ರೆ ಪ್ರಕರಣದಲ್ಲಿ ದರ್ಶನ್ಗೆ ಸೇರಿದಂತೆ ಇತರ ಆರೋಪಿಗಳಿಗೆ ಕಾನೂನು ಸಂಕಷ್ಟ ಎದುರಾಗುವುದ ಸಾಧ್ಯತೆ ಖಂಡಿತ ಅಂತ ಹೇಳ್ಬೋದು. ಪ್ರದೋಷ್ ಪ್ರಕರಣದ ಕುರಿತು ಈಗ ನೀಡಿದ ಅಂತ ಹೇಳಿಕೆ ಮತ್ತು ಆತ ಬಹಿರಂಗಪಡಿಸಿದಂತ ಕೆಲವೊಂದಿಷ್ಟು ಮಾಹಿತಿ ಮತ್ತು ತನಿಖೆ ಹಾಗೂ ವಿಚಾರಗಳಲ್ಲಿ ಕೆಲವು ಮಹತ್ವ ಪಡೆದುಕೊಳ್ಳಬಹುದು. ಹೀಗಾಗಿ ಇಂದಿನ ಕೋರ್ಟ್ ವಿಚಾರಣೆ ದರ್ಶನ್ ಪಾಲಿಗೆ ಒಂದು ಬಿಗ್ ಅಗ್ನಿ ಪರೀಕ್ಷೆ ಆಗಬಹುದು ಅಂತ ಹೇಳ್ಬೋದು ಸುರ್ಭಿ. ಇನ್ನೊಂದು ರೋಹನ್ ಏನಂದ್ರೆ ಈತ ತನಿಖೆಗೆ ಸಂಪೂರ್ಣ ಸಹಕಾರ ನೀಡಿ ಮಾಫಿ ಸಾಕ್ಷಿಯಾಗಲು ಪ್ರದೋಷ್ ಅವರು 11 ಪುಟಗಳ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಕೋರ್ಟ್ ಇದನ್ನು ಪರಿಗಣಿಸಿದ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ದರ್ಶನ್ ಅವರಿಗೆ ಹೊರಬರಕ್ಕೆ ಆಗೋದಿಲ್ವಾ, ಜಾಮೀನು ಸಿಗುತ್ತಾ ಇಲ್ವಾ, ಎಲ್ಲ ಹೊರಬರುವಂತಹ ಬಾಗಿಲು ಎಲ್ಲ ಕೂಡ ಬಂದ್ ಆಗುತ್ತಾ ಅಂತ. ಸುರ್ಭಿ, ಒಂದು ವೇಳೆ ಕೋರ್ಟ್ ನ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನು ಪರಿಗಣಿಸಿದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಕಾನೂನಿನ ಕುಣಿಕೆ ಇದಲ್ಲ, ಕಾನೂನಿನ ಸಂಕಷ್ಟ ಮತ್ತಷ್ಟು ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ. ಪ್ರದೋಷ್ ಈ ಒಂದು ಕೇಸ್ನ ಕುರಿತು ಕೂಡ ನೀಡಿದ ಹೇಳಿಕೆ ಮತ್ತು ಆತ ಬಹಿರಂಗ ಪಡಿಸಿದಂತ ಕೆಲವೊಂದಿಷ್ಟು ಇನ್ಫಾರ್ಮೇಶನ್, ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ಗಳಲ್ಲಿ ಒಂದು ವಿಚಾರಣೆಯಲ್ಲಿ ಈಗ ಮಹತ್ವದ ಪಡ್ಕೊಳ್ಬಹುದು. ಹೀಗಾಗಿ ಇವತ್ತಿನ ಕೋರ್ಟ್ ವಿಚಾರಣೆ ದರ್ಶನ್ ಪಾಲಿಗೆ ದೊಡ್ಡ ಡೇ ಅಂತ ಹೇಳ್ಬೋದು. ಇನ್ನು ಪ್ರದೋಷ್ನ ಮಾಫಿ ಸಾಕ್ಷಿಯಾಗಲು ಅರ್ಜಿ ಕೂಡ ಸಲ್ಲಿಸಿರೋದ್ರಿಂದ ದರ್ಶನ್ ಜೊತೆಗಿನ ಕೆಲವೊಂದಿಷ್ಟು ಮನಸ್ತಾಪ ಕಾರಣವ ಅಥವಾ
ಈ ಹಿಂದೆ ಶುರುವಾಗಿತ್ತು. ಏನು ಕಳೆದ ಕೆಲ ದಿನಗಳಿಂದ ದರ್ಶನ್ ಮತ್ತು ಪ್ರದೋಷ್ ಪ್ರತ್ಯೇಕವಾಗಿದ್ರು, ಒಂದೇ ಬ್ಯಾರಕ್ ನಲ್ಲಿ ಇದ್ರು ಕೂಡ ಇಬ್ರಿಗೂ ದೂರವೇ ಕೂಡ ಇದ್ರು. ದರ್ಶನ್ ಜೊತೆ ಒಂದು ಬ್ಯಾರಕ್ ನಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಪ್ರದೋಷ್ ಜೈಲಧಿಕಾರಿಗಳ ಗಮನಕ್ಕೆ ತಂದಿದ್ರು. ಇದರ ನಡುವೆ ತನ್ನದ ಪ್ರತ್ಯೇಕ ಸೆಲ್ಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ಆ ಬಳಿಕ ಜೈಲಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದ ಹಿನ್ನೆಲೆಯಲ್ಲಿ ಏನು ಶಿಫ್ಟ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಕೋರ್ಟ್ ಅನುಮತಿ ಅಗತ್ಯವಿದ್ದ ಕಾರಣದಿಂದಾಗಿ ಅಧಿಕಾರಿಗಳೇ ತಿಳಿಸ್ಬೇಕಾಯ್ತು. ಇವತ್ತು ಏನು ನಡೀತಾ ಇರುವಂತಹ ವಿಚಾರಣೆಯಲ್ಲೇ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ಏನಾದ್ರು ಪರಿಗಣಿಸ್ಬೇಕಾ ಬೇಡವಾ ಎಂಬುದೀಗ ಕೆಲವೊಂದಿಷ್ಟು ವಿಚಾರದಲ್ಲಿ ಎಲ್ಲವೂ ಕೂಡ ಕೋರ್ಟ್ ಅಂತ ಹೇಳ್ಬೋದು. ಒಂದ್ ವೇಳೆ ಕೋರ್ಟ್ ಏನಾದ್ರೂ ಪ್ರದೋಷ್ನ ಮಾಫಿ ಸಾಕ್ಷಿ ಎಂದು ಅರ್ಜಿಯನ್ನು ಪರಿಗಣಿಸಿದ್ರೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಒಂದು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸುರ್ಭಿ, ಮಾಹಿತಿಗಾಗಿ ಧನ್ಯವಾದಗಳು ರೋಹನ್.